ಪುಣ್ಯಮಾಸ ಮಾಘಮಾಸ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ದ್ವಾವಿಂಶೋಧ್ಯಾಯ 22ನೇ ದಿನದ ಪಾರಾಯಣ. ದತ್ತಾತ್ರೇಯನಿಂದ ಕಾರ್ತವೀರ್ಯಾರ್ಜುನನಿಗೆ ಉಪದೇಶ. ದತ್ತಾತ್ರೇಯನು ಬ್ರಹ್ಮ ವಿಷ್ಣು ಮಹೇಶ್ವರರ ಅಂಶದಿಂದ ಜನಿಸಿದವನು. ಆತ ಕೂಡಲೇ ಲೋಕ ಕಲ್ಯಾಣಕ್ಕಾಗಿ ಘನ ಕಾರ್ಯಗಳನ್ನು ಮಾಡಿರುವವನು. ತ್ರಿಮೂರ್ತಿಗಳು ದತ್ತಾತ್ರೇಯ ರೂಪದಲ್ಲಿ ಜನಿಸಿದ್ದಾರೆ. ದತ್ತಾತ್ರೇಯನ ಕಾಲದಲ್ಲಿ ಕಾರ್ಯವೀರಾರ್ಜುನನೆಂಬ ಕ್ಷತ್ರಿಯ ವೀರನು ಮಹಿಷ್ಮತಿ ಎಂಬ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯವನ್ನು ಆಳುತ್ತಿದ್ದನು. ಆತನಿಗೆ ಗುರುವರ್ಯರು ದತ್ತಾತ್ರೇಯರು. ಒಂದು ದಿನ ಕಾರ್ತವೀರ್ಯಾರ್ಜುನನು ದತ್ತಾತ್ರೇಯ ಆಶ್ರಮಕ್ಕೆ ಹೋಗಿ ಭಕ್ತಿಭಾವಗಳಿಂದ ನಮಸ್ಕಾರ ಮಾಡಿ, ಗುರುಗಳೇ, ನಿಮ್ಮ ಅನುಗ್ರಹದಿಂದ ಅನೇಕ ವಿಷಯಗಳನ್ನು ತಿಳಿದುಕೊಂಡನು. ಆದರೆ ಮಾಘ ಮಾಸದ ವಿಶಿಷ್ಟತೆಯನ್ನು ಕುರಿತು ಹಾಗೂ ಮಾಘ ಮಾಸದ ಫಲವನ್ನು ಕುರಿತು ನನಗೆ ವಿವರಿಸಬೇಕಾಗಿ ಕೋರುತ್ತಿದ್ದೇನೆ ಎಂದು ದತ್ತಾತ್ರೇಯನನ್ನು ಕೋರಿದನು. ದತ್ತಾತ್ರೇಯನು ಕಾರ್ತವೀರ್ಯಾರ್ಜುನನ ಕೋರಿಕೆಯನ್ನು ಮನ್ನಿಸಿ ಈ ವಿಧವಾಗಿ ವಿವರಿಸತೊಡಗಿದನು. ಎಲೆ ಭೂಪಾಲನೆ, ಖಂಡದಲ್ಲಿರುವ ಪುಣ್ಯ ನದಿಗಳಿಗೆ ಸಮನಾದ ನದಿಗಳು ಪ್ರಪಂಚದಲ್ಲಿ ಬೇರೆಲ್ಲೂ ಇಲ್ಲ. ಈ ನದಿಗಳಲ್ಲಿ ಮುಖ್ಯವಾದದ್ದು 12. ಆದ್ದರಿಂದಲೇ ಇವುಗಳಿಗೆ ಪುಷ್ಕರ ಪ್ರವೇಶ ಉಂಟಾಗಿದೆ. ಬೃಹಸ್ಪತಿ ಒಂದೊಂದು ಸಂವತ್ಸರವು ಒಂದೊಂದು ರಾಶಿಯಲ್ಲಿರುವಾಗ ಆಯಾ ನದಿಗಳಿಗೆ ಪುಷ್ಕರ ಪ್ರಾರಂಭವಾಗುತ್ತದೆ. ಆದ್ದರಿಂದ ಅಂತಹ ನದಿಗಳಲ್ಲಿ ಸ್ನಾನ ಮಾಡಿ ದಾನ ಧರ್ಮಗಳನ್ನು ಆಚರಿಸಿದರೆ ಅದರಿಂದ ಉಂಟಾಗುವ ಫಲ ವರ್ಣಿಸುವುದಕ್ಕೆ ನನ್ನಿಂದಲೂ ಕೂಡ ಸಾಧ್ಯವಿಲ್ಲ. ಅದರಲ್ಲೂ ಮಾಘ ಮಾಸದಲ್ಲಿ ನದಿ ಸ್ನಾನ ಮಾಡಿದರೆ ಉನ್ನತ ಫಲಗಳು ಉಂಟಾಗುವುವು, ಅಲ್ಲದೆ ಜನ್ಮರಾಹಿತ್ಯ ಉಂಟಾಗುತ್ತದೆ. ಆದ್ದರಿಂದ ಯಾವ ಮಾನವನಾದರೂ ಮಾಘ ಮಾಸದಲ್ಲಿ ನದಿ ಸ್ನಾನವನ್ನು ಖಂಡಿತವಾಗಿಯೂ ಮಾಡಲೇಬೇಕು. ಹಾಗೆ ಮಾಡದಿದ್ದರೆ ಆ ಮನುಷ್ಯನ ಜನ್ಮ ಜನ್ಮಗಳಲ್ಲೂ ತಾನು ಗಳಿಸಿಕೊಂಡ ಪಾಪ ಫಲವನ್ನು ಅನುಭವಿಸದೆ ತಪ್ಪಿದ್ದಲ್ಲ. ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಮಾಘ ಸ್ನಾನ ಮಾಡಿ ಒಬ್ಬ ಸದ್ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿದರೆ ಪಂಚಮಹಾಪಾತಕಗಳನ್ನು ಮಾಡಿದವನಾದರೂ ಮುಕ್ತಿಯನ್ನು ಹೊಂದಬಲ್ಲ ಎಂದು ದತ್ತಾತ್ರೇಯನು ಕಾರ್ತವೀರ್ಯಾರ್ಜುನನಿಗೆ ಹೇಳಿ ಮತ್ತೆ ಮುಂದುವರೆದು ಈ ರೀತಿಯಾಗಿ ಹೇಳತೊಡಗಿದನು. ಪೂರ್ವ ಕಾಲದಲ್ಲಿ ಗಂಗಾ ನದಿ ತೀರದ ಉತ್ತರ ಭಾಗದಲ್ಲಿ ಭಾಗ್ಯಪುರವೆಂಬ ಪಟ್ಟಣವಿತ್ತು. ಅಲ್ಲಿ ವಾಸ ಮಾಡುವ ಜನರು ಕುಬೇರರಂತಿದ್ದರು. ಆ ನಗರದಲ್ಲಿ ಹೇಮಾಂಬರನೆಂಬ ವೈಶ್ಯನೊಬ್ಬನಿದ್ದನು. ಆತ ಬಹುದೊಡ್ಡ ಶ್ರೀಮಂತ. ಬಂಗಾರದ ಒಡವೆಗಳು ನಾಣ್ಯಗಳು ರಾಶಿಗಟ್ಟಲೆ ಉಳ್ಳವನು. ಕೆಲ ಕಾಲ ನಂತರ ಹೇಮಾಂಬರ ಸತ್ತು ಹೋದ. ತಂದೆ ಮರಣಿಸಿದ ನಂತರ ಆತನ ಮಕ್ಕಳಿಬ್ಬರು ತಂದೆಯ ಆಸ್ತಿಯನ್ನು ಭಾಗ ಮಾಡಿ ಹಂಚಿಕೊಂಡು ಇಷ್ಟ ಬಂದಂತೆ ಹಾಳು ಮಾಡುತ್ತಿದ್ದರು. ಇಬ್ಬರು ವೇಶ್ಯರನ್ನು ಕೂಡಿ ಸೇರಿ ಕುಲಭ್ರಷ್ಟರಾದರು. ಒಂದು ದಿನ ಹಿರಿಯ ಮಗ ದೈವವಶದಿಂದ ಕಾಡಿನಲ್ಲಿ ದೊಡ್ಡ ಹುಲಿಯ ಬಾಯಿಗೆ ಸಿಕ್ಕಿ ಮರಣಿಸಿದ. ಕಿರಿಯ ಮಗ ವೇಶ್ಯೆಯ ಜೊತೆ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದಾಗ ಕರ್ಮವಶಾತ್ ಹಾವು ಕಡಿತದಿಂದ ಬಾಯಿಯಿಂದ ನೊರೆ ಉಕ್ಕುತ್ತಾ ಮರಣಿಸಿದನು. ಆ ರೀತಿಯಾಗಿ ಹೇಮಾಂಬರನ ಮಕ್ಕಳಿಬ್ಬರೂ ಮರಣಿಸಿದರು. ಯಮದೂತರು ಬಂದು ಅವರಿಬ್ಬರನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋದರು. ಚಿತ್ರಗುಪ್ತನು ಅವರ ಪಟ್ಟಿಯನ್ನು ನೋಡಿ ಹಿರಿಯನನ್ನು ನರಕದಲ್ಲಿ ಹಾಕಲು ಹೇಳಿದನು, ಕಿರಿಯನನ್ನು ಸ್ವರ್ಗಕ್ಕೆ ಕಳಿಸಲು ಹೇಳಿದನು. ಆಗ ಕಿರಿಯನು ಚಿತ್ರಗುಪ್ತನೊಂದಿಗೆ ಹೀಗೆಂದನು, ಅಯ್ಯ, ನಾವಿಬ್ಬರು ಒಂದೇ ತಂದೆ ಮಕ್ಕಳು, ಇಬ್ಬರೂ ಒಂದೇ ರೀತಿ ಪಾಪಗಳನ್ನು ಮಾಡಿದ್ದೇವೆ. ಆದರೂ ಆತನಿಗೆ ನರಕ, ನನಗೆ ಸ್ವರ್ಗ ಹೇಗೆ ಪ್ರಾಪ್ತಿಯಾಯಿತೆಂದು ಕೇಳಿದನು. ಆ ಮಾತಿಗೆ ಚಿತ್ರಗುಪ್ತನು, ಎಲೆ ವೈಶ್ಯಪುತ್ರನೇ, ನೀನು ನಿನ್ನ ವೈಶ್ಯೆಯನ್ನು ಭೇಟಿ ಮಾಡಲು ಪ್ರತಿದಿನವೂ ಆಕೆಯ ಜೊತೆಗೂಡಿ ಗಂಗಾ ನದಿಯನ್ನು ದಾಟಿ ಆಚೆಯ ದಡದಲ್ಲಿ ನಿನ್ನ ಗೆಳೆಯನ ಮನೆಗೆ ಹೋಗಿ ಬರುತ್ತಿದ್ದೆ. ಹಾಗೆಯೇ ಮಾಘ ಮಾಸದಲ್ಲಿಯೂ ಕೂಡ ನದಿಯನ್ನು ದಾಟುತ್ತಿದ್ದಾಗ ಅಲೆಯ ಹನಿಗಳು ನಿನ್ನ ತಲೆಯ ಮೇಲೆ ಬಿದ್ದವು. ನೀನು ಪವಿತ್ರನಾದೆ. ಮತ್ತೊಂದು ವಿಷಯವೇನೆಂದರೆ, ನಿನ್ನ ಸ್ನೇಹಿತ ಬ್ರಾಹ್ಮಣ. ಪ್ರತಿನಿತ್ಯ ಬ್ರಾಹ್ಮಣನ ದರ್ಶನ ಮಾಡಿದರೆ ಗೋಹತ್ಯಾದಿ ಮಹಾಪಾತಕಗಳು ಕೂಡ ನಶಿಸುತ್ತವೆ. ಆದ್ದರಿಂದ ವಿಪ್ರನನ್ನು ನೋಡಿದ್ದರಿಂದ ನಿನಗೆ ಉತ್ತಮ ಫಲವೇ ಉಂಟಾಗಿದೆ. ಅದೂ ಅಲ್ಲದೆ ಆ ಬ್ರಾಹ್ಮಣನು ಜಪಿಸುವ ಗಾಯತ್ರಿ ಮಂತ್ರವನ್ನು ಕೂಡ ನೀನು ಕೇಳಿರುವೆ. ಗಂಗಾ ನದಿಯ ನೀರು ನಿನ್ನ ಶಿರದ ಮೇಲೆ ಬಿದ್ದಿದೆ. ಆದ್ದರಿಂದ ನಿನ್ನ ಪಾಪಗಳು ನಶಿಸಿ ನೀನು ಸ್ವರ್ಗಕ್ಕೆ ಹೋಗುತ್ತಿರುವೆ ಎಂದು ಚಿತ್ರಗುಪ್ತನು ವಿವರಿಸಿದನು. ಆಹಾ, ಏನು ಭಾಗ್ಯ ನನ್ನದು! ಗಂಗಾಜಲವು ನನ್ನ ಮೇಲೆ ಬಿದ್ದ ಮಾತ್ರಕ್ಕೆ ನನಗಿಂತಹ ಮೋಕ್ಷ ಉಂಟಾಯಿತೆ ಎಂದು ವೈಶ್ಯಪುತ್ರನು ಸಂತೋಷಗೊಂಡು ದೇವದೂತರೊಂದಿಗೆ ಸ್ವರ್ಗಲೋಕಕ್ಕೆ ಹೋದನು. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ದ್ವಾವಿಂಶೋಧ್ಯಾಯ.
ಅಥ ಪದ್ಮಪುರಾಣೆ ಮಾಘಮಾಸಮಹಾತ್ಮ್ಯೆ ತ್ರೈವಿಂಶೋಧ್ಯಾಯಃ. ಓ ಕಾರ್ತವೀರ್ಯಾರ್ಜುನ, ಶಿವಪೂಜೆಯ ಕುರಿತು ಶಿವಮಹಿಮೆಯನ್ನು ಕುರಿತು ವಿವರಿಸುತ್ತೇನೆ ಕೇಳು. ಹಿಂದೆ ಶ್ರೀರಾಮಚಂದ್ರನು ರಾವಣನನ್ನು ಸಂಹರಿಸುವುದಕ್ಕಾಗಿ ಸಮುದ್ರದ ಮೇಲೆ ಸೇತುವೆ ಕಟ್ಟಿದ ಸ್ಥಳದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಶಿವನನ್ನು ಧ್ಯಾನಿಸಿ ವಾರಿಧಿಯನ್ನು ದಾಟಿ ರಾವಣನನ್ನು ಸಂಹರಿಸಿದನು. ಹಾಗೆಯೇ ಹನುಮಂತನು ಸಮುದ್ರೋಲ್ಲಂಘನೆ ಮಾಡುವಾಗ ಶಿವನನ್ನು ಧ್ಯಾನಿಸಿ ಶ್ರೀರಾಮನಿಗೆ ನಮಸ್ಕಾರ ಮಾಡಿ ಮಹಾಬಲವನ್ನು ಸಂಪಾದಿಸಿ ಸಮುದ್ರವನ್ನು ದಾಟಿದನು. ಅರ್ಜುನನು ಯುದ್ಧಕ್ಕೆ ಹೊರಡುವ ಮುನ್ನ ಶಿವಪೂಜೆಯನ್ನು ಮಾಡಿಯೇ ರಣರಂಗವನ್ನು ಪ್ರವೇಶಿಸಿದ್ದನು. ಇನ್ನೆಷ್ಟೋ ಮಹಾನುಭಾವರು ಶಿವನನ್ನು ಧ್ಯಾನಿಸಿ ತಮಗೆ ಜಯವನ್ನು ತಂದುಕೊಂಡಿದ್ದಾರೆ. ಸ್ತ್ರೀಯರು ತಮ್ಮ ಮನೋರಥಗಳನ್ನು ನೆರವೇರಿಸಿಕೊಂಡರು. ಆದ್ದರಿಂದ ಪೂಜೆಗಳಲ್ಲೇ ಶಿವಪೂಜೆ ಪವಿತ್ರವಾದದ್ದು. ಹಾಗೆಯೇ ನದಿಗಳಲ್ಲಿ ಗಂಗಾ ನದಿ ಪರಮ ಪವಿತ್ರವಾದದ್ದು. ಹಾಗೆಂದರೆ ಗಂಗಾಜಲ ವಿಷ್ಣುಪಾದದಿಂದ ಜನಿಸಿ ಶಿವನ ಶಿರಸ್ಸಿನಲ್ಲಿ ಪ್ರವಹಿಸುವಂಥದ್ದು. ಆದ್ದರಿಂದಲೇ ಸರ್ವ ಪಾಪ ಹರವಾದದ್ದು. ಗಂಗಾ ಜಲವೊಂದರಲ್ಲಿ ಸ್ನಾನಕ್ಕೆ ಅಷ್ಟೊಂದು ಪ್ರಾಶಸ್ತ್ಯವಿದೆ. ಅಲ್ಲದೆ ಇನ್ನು ಗಂಗಾ ಜಲವನ್ನು ಕುರಿತು ಹೇಳಲಿರುವುದು ಏನೆಂದರೆ, ಯಾವ ನೀರನ್ನಾಗಲಿ ಗಂಗಾ 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 ಎಂದು 3 ಬಾರಿ ಸ್ಮರಿಸಿ ಶಿರಸ್ಸಿನ ಮೇಲೆ ನೀರನ್ನು ಪ್ರೋಕ್ಷಿಸಿಕೊಂಡರೆ ಆ ನೀರು ಗಂಗಾಜಲಕ್ಕೆ ಸಮಾನವಾದಂತಾಗುವುದು. ಗಂಗಾಜಲವು ವಿಷ್ಣುಮೂರ್ತಿಯ ಪ್ರತಿರೂಪ. ಆದ್ದರಿಂದ ಮಾಘ ಮಾಸದಲ್ಲಿ ಗಂಗಾ ಸ್ನಾನವು ಅತ್ಯಂತ ಪುಣ್ಯಪ್ರದವೆಂದು ತಿಳಿಯುತ್ತದೆ ಎಂದು ಗಂಗಾಜಲ ಮಹಿಮೆಯನ್ನು ಕುರಿತು ಕಾರ್ತಿಕ ವೀರ್ಯಾರ್ಜುನನಿಗೆ ದತ್ತಾತ್ರೇಯನು ವಿವರಿಸಿದನು. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮ್ಯೆ ತ್ರೈವಿಂಶೋಧ್ಯಾಯಃ.